ಒಂದು ಕಡೆ ಆದಮೇಲೆ ಯಾವ ದೃಷ್ಟಿ ಯಾವ ಇದರಲ್ಲಿ ಹೊರಗೆ ಬತ್ತೋ ಏನೋ ಯಾವನು ಕೃತ್ಯ ಎಸಗಿದನೋ ಅದು ಅಷ್ಟೇ ಕೃತ್ಯ ಎಸಗದೆಷ್ಟು ಕೆಲವು ಮಹಿಳೆಯರ ಮಾನನ ಅಪಹರಣ ಆಗುವಂಥ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಅಷ್ಟೇ ಕೆಟ್ಟದ್ದಾದ್ದು. ಅದನ್ನು ಇವತ್ತು ತೋರಿಸ್ಬಿಟ್ಟಿದ್ದಾರೆ. ತೋರಿಸಿ ಇಡೀ ಮಾನವ ಸಮಾಜಕ್ಕೆಲ್ಲ ಗೊತ್ತಾಗೋಗಿದೆ. ಎಲ್ಲ ಅಸಂತ್ರಷ್ಟ ಮಹಿಳೆಯರ ಘನತೆ ಗೌರವ ಹಾಳಾಗಿ ಹೋಗಿದೆ. ಅವರ ಮಾನ ಮರ್ಯಾದೆ ಇಲ್ದಂಗಾಯಿತು ಸಮಾಜದಲ್ಲಿ. ಅದನ್ನು ಮಾಡಿದ್ವಿ. ಅದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಇವತ್ತು ಸಂತ್ರಷ್ಟ ಮಹಿಳೆಯರನ್ನು SITಯನ್ನು ಇದಕ್ಕೇನು ಮಾಡಬೇಕು ಅಂದಾಗ ಸರ್ಕಾರ SITನ ಇದು ಮಾಡಿದೆ. ಇವರು ಪ್ರಜ್ವಲ್ ರೇವಣ್ಣವರು ಇಲ್ಲೇ ಇದ್ದು ಫೇಸ್ ಮಾಡಿದರೆ ಏನು ಆಗ್ತಿರ್ಲಿಲ್ಲ. ಇವರು ಹೊರದೇಶಕ್ಕೆ ಹೋಗಿ ಕೂತಿದ್ದಾರೆ. ಹೊರದೇಶಕ್ಕೆ ಹೋಗಿ ಕೂತಿರೋದ್ರಿಂದ ಇದನ್ನು SITಗೆ ಕೊಡಬೇಕು ಅಂತೇಳಿ ಸರ್ಕಾರ ಕೊಟ್ಟಿದೆ. ಸರ್ಕಾರ SITಯನ್ನು ನಡೆಸ್ತಾ ಇದೆ. ಸರ್ಕಾರ SITಯನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನ SITನೇ ಸರಿ ಇಲ್ಲ. ಯಾರು ಹೇಳೋರು? ಇದೇ ದೇವರಾಜೇಗೌಡ SIT ಸರಿ ಇಲ್ಲ. ಇದೇ ಕಾಂಗ್ರೆಸ್ ಇವ್ರ ಮೇಲೂ ಹೇಳ್ಕೊಂಡು ನೇರವಾಗಿ ಹೇಳ್ತಾನೆ, ಇದು ಸರ್ಕಾರ ಇದಕ್ಕೆ ಇದನ್ನು ಪಿನ್ ಡ್ರೈವನ್ನು ಬಿಡೋದಕ್ಕೆ ಹರಿಬಿಡ್ಲಿಕ್ಕೆ ಇದರ ರೂವಾರಿ ಅಂದರೆ ಅವನು ಹೆಂಗೆ ಹೇಳ್ತಾರೆ ಅಂದರೆ, ಈ ವಿಡಿಯೋ ಕ್ಯಾಸೆಟ್ ತಯಾರು ಮಾಡೋದ್ರಿಂದಲೂ DK ಶಿವಕುಮಾರ ಏನೋ ಜವಾಬ್ದಾರಸ್ಥರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಸರ್ಕಾರ ಹಿಂದಿದೆ. ಸರ್ಕಾರ ಸಿದ್ದರಾಮಯ್ಯನವರು ಇವರು ಎಲ್ಲ ಸೇರಿ ಈ ಇದನ್ನು ಪಿನ್ ಡ್ರೈವ್ ತಯಾರು ಮಾಡಿದ್ದಾರೆ. ಇದ್ರ ಜವಾಬ್ದಾರಸ್ಥರು ಅವರೇ, ಸರ್ಕಾರವೇ ಇದಕ್ಕೆ ಕಾರಣ ಅಂತೇಳಿ ಆಪಾದನೆ ಮಾಡ್ತಾರಲ್ಲ ಈ ಮನುಷ್ಯ. ಅದನ್ನು ಕಟ್ಕೊಂಡು ಇವರು ಈ ನಮ್ಮ ವಿರೋಧಿ ಪಕ್ಷದವರು ಈ ಸುಮ್ಮನೆ ಇದ್ದರನ್ನ ತಗೊಂಡೋಗ್ಬಿಟ್ಟು ಏಕಾಏಕಿ ಏನಿಲ್ಲ ಪ್ರತಿಭಟನೆ ಮಾಡೋದು. ನಮ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.